ಆಲ್ ರೈಟ್, ಪಬ್ಲಿಕ್ ಟಿವಿಯ ಮೆಗಾ ಸರ್ವೆಗೆ ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಮತ್ತೆ ಸ್ವಾಗತಿಸ್ತಾ ಇದ್ದೀನಿ. ಹೊರಡುವುದಕ್ಕೆ ಮೊದಲು ಉಳಿದ ಜನರಲ್ ಕ್ವಶನ್ಸ್ಗೆ ಕ್ವಿಕ್ಲಿ ರಿವೀಲ್ ಮಾಡಿಬಿಟ್ಟಿರ್ತೀನಿ. 10,000 ಸ್ಯಾಂಪಲ್ ಸರ್ವೆ, 800 ಸ್ಯಾಂಪಲ್ಗಳನ್ನು ತೆಗೆದು ಹಾಕಲಾಗಿದೆ ಬಿಕಾಸ್ ಅವು ಅನುಮಾನಾಸ್ಪದ ಅನ್ನುವ ಕಾರಣಕ್ಕೆ. ಸ್ಯಾಂಪಲ್ಗಳನ್ನು ಆಯ್ಕೆ ಮಾಡುವಾಗ ಮತ್ತು ಸಂಖ್ಯೆಗಳನ್ನು ಕೊಡುವಾಗ ಆ ಪ್ರದೇಶಗಳ ಜನಸಂಖ್ಯೆಗೆ ಅನುಗುಣವಾಗಿ, ಉದಾಹರಣೆಗೆ ಸೆಂಟ್ರಲ್ ಕರ್ನಾಟಕದಲ್ಲಿ ಕೋಸ್ಟಲ್ ಕರ್ನಾಟಕ ಎರಡೂ ಸೇರಿಸಿ 97,62,677 ಜನ ಇದ್ದಾರೆ ಪಾಪ್ಯುಲೇಷನ್ ಅನ್ನೋದಾದರೆ, ಅದಕ್ಕೆ ತಕ್ಕಂಥ ಸ್ಯಾಂಪಲ್ ನಂಬರ್ 1000, 3000, 2300 ಈ ರೀತಿ ಡಿವೈಡ್ ಆಗಿದೆ. ಹೈಯೆಸ್ಟ್ ಇರಬಹುದಾದ್ದು ಹಳೆ ಮೈಸೂರು ಇನ್ಕ್ಲೂಡಿಂಗ್ ಬೆಂಗಳೂರು, 2,53,24,222 ಈ ಥರ ಪಾಪ್ಯುಲೇಷನ್ ಫಿಗರ್ ಅಂದರೆ ಅದಕ್ಕೆ ತಕ್ಕಂತೆ ಸ್ಯಾಂಪಲ್ಸು ಡಿವೈಡ್ ಆಗಿದೆ. ಆ ಪಾಯಿಂಟನ್ನು ನಿಮಗೆ ಹೇಳಾಗಿದೆ. ಈಗ ಜನರಲ್ ಕ್ವಶನ್ಸ್ಗೆ ಹೋಗಬೇಕು. ಹೋಗೋಣ ಅರುಣ್? ಹೋಗುವುದಕ್ಕೆ ಮೊದಲು ನಮ್ಮ ಬಳಿ ಇವತ್ತಿನ ಅತಿಥಿಗಳಿದ್ದಾರೆ. ಆ ಅತಿಥಿಗಳನ್ನು ಸ್ವಾಗತಿಸ್ಬಿಡೋಣ. ಭಾರತೀಯ ಜನತಾ ಪಕ್ಷದಿಂದ ಮಾಜಿ ಮಂತ್ರಿಗಳು ಆಗಿರುವಂತಹ ಶ್ರೀ ಲಕ್ಷ್ಮಣ ಸವದಿ ಅವರು ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ತಮಗೆ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಇನ್ನು JDSನಿಂದ ಶ್ರೀ ಶಾಸಕರು ಆಗಿರೋ ಶ್ರೀ ರಮೇಶ್ ಬಾಬು ಅವರು ನನ್ನ ಜೊತೆ ಇದ್ದಾರೆ. ಅವ್ರಿಗೂ ಕೂಡ ಸ್ವಾಗತ ಸರ್, ತಮಗೆ ವೆಲ್ಕಮ್. ಕಾಂಗ್ರೆಸ್ಸಿನಿಂದ ದಿಸ್ ಈಸ್ ಹೌ ಸಮ್ಟೈಮ್ಸ್ ಹ್ಯಾಪನ್ಸ್ ಸರ್, ಮೇ ಬಿ ಕಾನ್ಫಿಡೆನ್ಸ್ ಲೆವೆಲ್ಸ್ ಇರಬೇಕು, ನಿಧಾನಕ್ಕೆ ಹೋಗೋಣ ಅಂತ. ಆಲ್ ರೈಟ್, ಕಾಂಗ್ರೆಸ್ಸಿನಿಂದ ಶ್ರೀ BL ಶಂಕರ್ ಅವರು ನಮ್ಮ ಜೊತೆ ಸೇರ್ಕೋತಾ ಇದ್ದಾರೆ. ಅವ್ರು ಸೇರ್ಕೊಳ್ಳಿ, ಇನ್ನೊಂದು 2 ನಿಮಿಷದ ಒಳಗಡೆ ಅಂತ ಕಾಣುತ್ತೆ. ನಾನು ನನ್ನ ಮೊದಲನೆಯ ಪ್ರಶ್ನೆಗಳಿಗೆ ಹೋಗ್ಬಿಡ್ತೀನಿ. ಏನೇನು ಇದೆ ಇವತ್ತಿನ ಪ್ರಶ್ನೆಗಳು ಅಂತ. ಈ ಇಡೀ ಸರ್ವೆಯನ್ನು ನಾನು ಹೇಳಿದ್ದಿದ್ದು ಪದೇ ಪದೇ ಹೇಳ್ತಾ ಇದ್ದಿದ್ದು ಕಾಯಬೇಕು. ಗುಜರಾತ್ನ ಫಲಿತಾಂಶ ಆದ ಮೇಲೆ ಸ್ಯಾಂಪಲ್ ಆಗಬೇಕು, ಅದಕ್ಕೆ ಮೊದಲು ಆದರೆ ಅಷ್ಟು ಒಳ್ಳೆಯದಲ್ಲವೇನೋ ಅನ್ನೋದು ನನ್ನ ಅಭಿಪ್ರಾಯ. ಗುಜರಾತ್ ಚುನಾವಣೆಗೆ ಮೊದಲು ಇತ್ತು, ಈಗಲೂ ಇದೆ. ಹಾಗೆಂದ ಮಾತ್ರಕ್ಕೆ ಗುಜರಾತ್ನ ಫಲಿತಾಂಶ ಎಟರ್ನಲಿ 4 ತಿಂಗಳು ಈ ರಾಜ್ಯದ ಮೇಲೆ ಹಾಗೇ ಛಾಯೆಯನ್ನು ಬೀಸಿಬಿಡುತ್ತೆ ಅಂತ ಏನಲ್ಲ, ಬಿರುಗಾಳಿಯನ್ನು ತಂದು ಬಿಡುತ್ತೆ ಅಂತ ಅಲ್ಲ. ಹಾಗೆಂದ ಮಾತ್ರಕ್ಕೆ ಒಂದು ರಾಜ್ಯ ಸರ್ಕಾರದ ಬಗ್ಗೆ ಜನಾಭಿಪ್ರಾಯ ಕ್ರೋಢೀಕರಣವಾಗಿದ್ದರೆ 4 ತಿಂಗಳಲ್ಲಿ ಬದಲಾಗಿ ಬಿಡುತ್ತೆ ಅನ್ನೋದು ಅಲ್ಲ. 1-2 ಇಶ್ಯೂಗಳು ಬದಲು ಮಾಡ್ಬೋದಷ್ಟೇ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ಬರುವಂಥದ್ರಲ್ಲಿ. ಅದು ಬಿಟ್ಟರೆ ಭಾಳ ದೊಡ್ಡ ಬದಲಾವಣೆಗಳು ಆಗಲಿಕ್ಕಿಲ್ಲ. ಬಟ್ ಸ್ಟಿಲ್ ಗುಜರಾತ್ ಎಲೆಕ್ಷನ್ ವಾಸ್ ಎ ಕ್ರೂಷಿಯಲ್ ಟೆಸ್ಟ್. ನನಗೆ ದಾಟ್ ಟೆಸ್ಟನ್ನು ಇಟ್ಕೊಂಡಿದ್ದರಿಂದ, ನಾನು ಈಗಲೇ ಹೇಳಿದ್ರಿಂದ ಸ್ಯಾಂಪಲ್ಸಲ್ಲಿ 65% ಅಷ್ಟು ಸರಿಸುಮಾರು ಆಫ್ಟರ್ ಎಲೆಕ್ಷನ್ ಸಂಗ್ರಹ ಆಗಿರೋದ್ರಿಂದ ಆಬ್ವಿಯಸ್ಲಿ ದಿ ಫಸ್ಟ್ ಕ್ವಶನ್, ಜನರಲ್ ಕ್ವಶನ್ ಈಸ್, ಗುಜರಾತ್ ಫಲಿತಾಂಶ ನಿಮ್ಮ ಮೇಲೆ ಪ್ರಭಾವವನ್ನು ಬೀರಿ ಯಾವ ಪಕ್ಷಕ್ಕೆ ಮತ ಹಾಕಬೇಕು ಎಂಬುದನ್ನು ನಿರ್ಧರಿಸುತ್ತಾ ಅನ್ನುವಂತಹ ಪ್ರಶ್ನೆ ಭಾಳ ಫ್ರೆಶ್ ಆಗಿತ್ತು ಅವರ ಮೈಂಡ್ನಲ್ಲಿ. ನಿಮಗೆ ಸ್ಕ್ರೀನ್ ಮೇಲೆ ಈಗ ಕಾಣಿಸ್ತಾ ಇರೋಂಥದ್ದು ಭಾಳ ಫ್ರೆಶ್ ಆಗಿತ್ತು. ಭಾರತೀಯ ಜನತಾ ಪಕ್ಷ ಗೆಲ್ತು, ಸೋಲಿನಲ್ಲಿ ಗೆಲುವು ಕಂಡುಕೊಂಡ್ವಿ ಅಂತ ಕಾಂಗ್ರೆಸ್ ಅಂದರು. BJP ಒಂದು ರೀತಿ ಏರು ಸೂರು ಬಿಟ್ಟು ಹಾಗೂ ಹೀಗೂ ಮಾಡಿ 100ರಲ್ಲಿ 1 ಸೀಟ್ ನೀಚೆ ಆಚೆ ಮಾಡ್ಕೋತು. ಇದು ಅವ್ರ ಮೇಲೆ ಒಪಿನಿಯನ್ ಇತ್ತು. ಪ್ಲಸ್ ನಮಗೆ ಟಿ ವಿಗಳಲ್ಲಿ ಸಿಕ್ಕೋ ಲೆಕ್ಕಾಚಾರದಲ್ಲಿ ಬಹಳ ವಿಚಿತ್ರ ಅಂದರೆ, ಗ್ರಾಮೀಣ ಭಾಗದ ಜನ ಟೆಲಿವಿಷನ್ನಲ್ಲಿ ಆ ದಿನ ಫಲಿತಾಂಶ ದಿನ ಬಂದಂತಹ ಫಲಿತಾಂಶವನ್ನು ಬಹಳ ಆಸಕ್ತಿಯಿಂದ ನೋಡಿರೋದು ವ್ಯಕ್ತವಾಗ್ತಾ ಇತ್ತು. ನಾನು ಬರೀ ಅರ್ಬನ್ನಲ್ಲಿ ಆಗತ್ತೆ ಅಂದ್ಕೊಂಡಿದ್ದೆ ಇದರ ಫಲಿತಾಂಶದ ಕುತೂಹಲ. ನೋ, ಕರ್ನಾಟಕದ ರೂರಲ್ ಜನ, ಗ್ರಾಮೀಣ ಭಾಗದ ಜನ ಭಾಳ ಕುತೂಹಲದಿಂದ ಅದನ್ನು ನೋಡಿರೋ ಅಂಕಿಅಂಶಗಳು ಸಿಗ್ತಾ ಇದ್ವು. ಹಾಗಾಗಿ ಈ ಪ್ರಶ್ನೆ ಸಹಜವಾಗಿ ಬಂತು. ನಾನೀಗ ಒಂದೊಂದಾಗಿ ಅದನ್ನು ನಿಮ್ಮ ಮುಂದೆ ಹಾಜರುಪಡಿಸೋಕ್ಕೆ ಪ್ರಯತ್ನವನ್ನು ಮಾಡ್ತೀನಿ. ಹೌದು, ನಮ್ಮ ಮೇಲೆ ಪರಿಣಾಮವನ್ನು ಅದು ಬೀರಿದೆ ಅಥವಾ ಬೀರತ್ತೆ ಆ ದಿನಕ್ಕೆ, ಆಮೇಲೆ ಬದಲಾಗಬಾರ್ದು ಅಂತಿಲ್ಲ. 35.55% ಏನು ನಿಮಗೆ ಕಾಣಿಸ್ತಾ ಇದೆ ಅದಷ್ಟು ಜನ ಹೇಳಿದ್ರೆ, ದಿಸ್ ಈಸ್ ಸಮಥಿಂಗ್ ಅಮೇಝಿಂಗ್ ಟು ಮೀ. ನೋ, ಇಟ್ ವಿಲ್ ನಾಟ್ ಅಫೆಕ್ಟ್ ಅಸ್ ಅನ್ನೋದು ನಿಮಗೆ 53% ಅಷ್ಟು ಜನ ನಮಗದು ಯಾವ ಪರಿಣಾಮವನ್ನು ಬೀರುವುದಿಲ್ಲ ಅನ್ನೋದು. ಅರ್ಬನ್ ಸೈಡಲ್ಲಿ ಇಫ್ ಯು ಸ್ಪ್ಲಿಟ್ ಇಟ್, ಅರ್ಬನ್ ಸೈಡಲ್ಲಿ ಈ 55%ಅಲ್ಲಿ ಹೆಚ್ಚಿನ ಅಂಶ ಅರ್ಬನ್ ಸೈಡ್ ಬರುತ್ತೆ. ರೂರಲ್ ಸೈಡ್ನಲ್ಲಿ ಪರಿಣಾಮ ಬೀರಲ್ಲ ಅಂತಾರೆ, ಅರ್ಬನ್ ಸೈಡಲ್ಲಿ ಬೀರತ್ತೆ ಅಂತಾರೆ. 55%, 11% ಜನ ಎಂದಿನಂತೆ ನಿಮಗೆ ನಾನು ತೋರಿಸ್ಬೇಕಾದಂಥದ್ದು, ಎಂದಿನಂತೆ 11% ಜನ ನಮಗೆ ಅದು ಗೊತ್ತಿಲ್ಲ ಅಂತಂತಾರೆ. ಸೊ ದಿ ಫ್ಯಾಕ್ಟ್ ಆಫ್ ದಿ ಮ್ಯಾಟರ್ ಇಸ್ ಸಿಂಪಲ್. ಗುಜರಾತ್ ಚುನಾವಣೆ
ಆದ 1 ವಾರ 10 ದಿನದ ಒಳಗಡೆನೇ ಜನಕ್ಕೆ ಈ ಪರಿಣಾಮ ಇಷ್ಟರ ಮಟ್ಟಿಗೆ ಬೀರುತ್ತೆ ಅಂದರೆ 4 ತಿಂಗಳ ಕಾಲ ಆ ಗೆಲುವನ್ನು ತಂದು ಇಲ್ಲಿ ಗೆಲುವಾಗಿ ಮಾರ್ಪಡಿಸುವಂತಹ ಕೆಲಸ BJPಗೆ ಕಷ್ಟ ಇರುತ್ತೆ. ಇಟ್ ಈಸ್ ನಾಟ್ ದಟ್ ಈಸಿ. ದಟ್ ಇಂಪ್ರೆಷನ್ ಐ ಆಮ್ ಟಾಕಿಂಗ್. ಹಾಗಾದ್ರೆ ನರೇಂದ್ರ ಮೋದಿ ಕೆಲಸ ಮಾಡಲ್ವಾ? ಅದು ಆಮೇಲೆ ಬರುತ್ತೆ ಪ್ರಶ್ನೆ, ಆಗ ನೋಡೋಣ. ನನ್ನ ಕ್ಯೂರಿಯಾಸಿಟಿ ಆ್ಯಂಗಲ್ನಲ್ಲಿ ಇರೋದರಿಂದ ಲೆಟ್ ಮೀ ವೆಲ್ಕಮ್ ಶಂಕರ್ನ. ಆಲ್ ರೈಟ್ ಶಂಕರ್, ಯು ಶುಡ್ ವಾಕ್ ಇನ್. ಲೈವ್ ಸ್ಟುಡಿಯೋ, ಲೈವ್ ಪ್ರೋಗ್ರಾಮ್, ನೋ ಹೆಸಿಟೇಷನ್. ಆಲ್ ರೈಟ್, ವಾಕ್ ಇನ್ ಪ್ಲೀಸ್. ಆಲ್ ರೈಟ್, ಶಂಕರ್ ಅವರು ನನ್ನ ಜೊತೆ ಈಗ ಸೇರ್ಕೋತಾ ಇರೋದ್ರಿಂದ ನಾನು ಮುಂದಿನ ಪ್ರಶ್ನೆಗೆ ಹೋಗ್ತೀನಿ. ಭಾಳ ಕ್ರೂಷಿಯಲ್ ಆಗಿ ನನಗೆ ಇದ್ದಿದ್ದಂತಹ ಒಂದು ಪ್ರಶ್ನೆ ಕೇಳಬೇಕು ಸರ್. ಒಂದೇ ಒಂದು ಪ್ರಶ್ನೆ. ಈಗ ನಾವು ಚುನಾವಣೆ ಆದ ತಕ್ಷಣ ಈ ಮಾಡಿರುವಂತಹ ಸ್ಯಾಂಪಲ್ಸ್ಗಳಲ್ಲಿ ಈ ರೀತಿಯಾಗಿ ಪ್ರಭಾವ ಬೀರಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಚುನಾವಣೆ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಅದನ್ನೇ ಹೇರುವಂತಹ ಪ್ರಯತ್ನವನ್ನ ಮಾಡಿದ್ರೆ, ಅಂದ್ರೆ ಗುಜರಾತಿನ ಏನು ಬದಲಾವಣೆ ಆಯಿತು, ಮತ್ತೆ ಗೆದ್ದಿದ್ದೀವಿ ಅನ್ನೋದನ್ನ ಹೇಳಿದ್ರು, ಆ ಪ್ರಭಾವ ಬೀರ್ಬೋದಲ್ಲ ಸರ್ ಆ ಸಂದರ್ಭದಲ್ಲಿ? ಯಾವ್ದು ಏನು ಬೇಕಾದ್ರೂ ಬೀರ್ಬೋದು, ನಾನು ಬೀರಲ್ಲ ಅಂತ ಹೇಳಿಲ್ಲ. ಇದು ದಿಸ್ ಇಸ್ ಎ ಟೆಕ್ನಿಕ್ ಇನ್ ಸರ್ವೆಗಳಲ್ಲಿ. ಯಾವುದೇ ಮಾಹಿತಿ ಸಂಗ್ರಹದಲ್ಲಿ ಒಂದು ಟೆಕ್ನಿಕ್ ಇದೆ, ಕ್ವಿಕ್ ರೀಕಾಲ್ ಅದು ಅಂತ. ಆ ತಕ್ಷಣಕ್ಕೆ ಏನನ್ಸತ್ತೆ ಹೇಳು ಅಂತ ಆಲೋಚನೆ ಮಾಡಿ ಕೊಟ್ಟರೆ ಅವ್ನು ಡಿಪ್ಲೊಮ್ಯಾಟಿಕ್ ಆಗ್ಬಿಡ್ತಾನೆ. ಅವ್ನಿಗೆ ಆಲೋಚನೆ ಮಾಡೋಕ್ಕೆ ಜಾಗ ಕೊಟ್ಟರೆ ಕ್ವಿಕ್ಕಾಗಿ ಅವ್ನು ಹೇಳಬೇಕು. ಟಕ್ ಅಂತ ಹೇಳಿದಾಗ ಸುಮಾರು ಸರಿ ಇರುತ್ತೆ. ಕೋಪ ಇದ್ರೂ ಸರಿ, ಸಂತೋಷ ಇದ್ರೂ ಸರಿ. ನೀವು ಅಪ್ಪಿತಪ್ಪಿ ಸಿದ್ದರಾಮಯ್ಯ ಅವ್ರು ಯಾವ ಲೀಡ್ರು ಸಿದ್ದರಾಮಯ್ಯ ಅಂತ ಅಂದ್ಬಿಟ್ರೆ ಯಾರು ಯಾವನ್ ಸರ್ ಹೇಳ್ದವ್ ನಿಮ್ಗೆ ಸಿದ್ದರಾಮಯ್ಯ ಲೀಡ್ರಲ್ಲ ಅಂತಾನೋ, ಯಡಿಯೂರಪ್ಪನವ್ರದಕ್ಕೋ ಅಥವಾ ಕುಮಾರಸ್ವಾಮಿ ಅವ್ರದಕ್ಕೋ ನೀವು ಯಾವನ್ ಹೇಳ್ದವ್ ಕುಮಾರಣ್ಣನೇ ಈ ಸರಿ CM ಟಕ್ ಅಂತ ಬರುತ್ತೆ ನಿಮಗೆ. ಅಥವಾ ಯಡಿಯೂರಪ್ಪನೇ BJPನೇ ಸಾರ್ ಅಂತ ಬಂದ್ಬಿಡುತ್ತದು. ಇಫ್ ಯು ಗಿವ್ ದಮ್ ಟೈಮ್ ಟು ಥಿಂಕ್ ಲಾಂಗರ್ ಆ್ಯಂಡ್ ಲಾಂಗರ್, ಆಗೇನಾಗುತ್ತೆ ನಿಧಾನ ಹೇಳಕ್ಕೆ ಬರಲ್ಲ ಸರ್ ಇದು ನೋಡಿ ಅಂತ ಅನಾಲಿಸಿಸ್ ಸ್ಟಾರ್ಟ್ ಆಗುತ್ತೆ. That is the problem of service. That is where you should be very careful. Yes. That is what we are careful. All right. Shankar, welcome to you. I think I have explained everything ನನ್ನ ಕೈಲಾಗಿದ್ದು. ನೀವು ತಡವಾಗಿ ಬಂದಿದ್ದ ಐ ಕಾಂಟ್ ಹೆಲ್ಪ್. ಸರ್ವೆ ಹೇಗೆ ನಡೆದಿದೆ ಅಂತ ಐ ರಿಪೀಟ್ ಅಗೈನ್. ನೀವು ಮತ್ತೆ ನನ್ನ ಲೇಟೆಸ್ಟ್ ಜಾಯ್ನ್ ಆಗಿರೋದ್ರಿಂದ ದೀಸ್ ಸರ್ವೆ ರಿಸಲ್ಟ್ಸ್, ಅಟ್ಲೀಸ್ಟ್ ಮೆಜಾರಿಟಿ ಆಫ್ ದೆಮ್, ನಿಮ್ಮ ಅವಗಾಹನೆಗೆ ಅಥವಾ ಅಧ್ಯಯನಕ್ಕೆ ನಮ್ಮಿಂದ ಅಂಕಿಅಂಶಗಳು ಲಭ್ಯವಿರುತ್ತವೆ. ಇಫ್ ಯು ಡೌಟ್ ಮೀ, ದಟ್ಸ್ ಅ ವೆರಿ ಸಿಂಪಲ್ ಆಫರ್ ಐ ಆಮ್ ಗಿವಿಂಗ್ ಯು, including phone number, GPS monitored, so they are available if you suspect me tomorrow. JDS ku same open offer and Bharatiya Janata Paksha ku same open offer. All right, ಮುಂದಿನ ಪ್ರಶ್ನೆ ತಗೊಳ್ಳೋಣ. ಈ ಕ್ವಶನ್ ನನಗೆ ಭಾಳ ಕ್ವಿಕ್ ಆಗಿತ್ತು, ನನಗೆ ಕುತೂಹಲ ಇತ್ತು ಆ್ಯಕ್ಚುಲಿ ಈ ಕ್ವಶನ್ ಮೇಲೆ. ನಾನು ಪದೇ ಅನ್ಕೋತಾ ಇದ್ದೆ ಇದೊಂದು ಸ್ಕೀಮು ಐ ಡೋಂಟ್ ನೋ ಹೆಂಗೆ ಒಳಕ್ಕೆ ಹೋಗಿದೆ ಇದು ಜನರ ಕಡೆಗೆ ಅಂತ. ದೋ BJP ಪದೇ ಹೇಳುತ್ತೆ ಅನ್ನಭಾಗ್ಯ ಸ್ಕೀಮ್ಗೆ ಬಹುತೇಕ ಹಣವನ್ನು ಕೊಡುವುದು ಕೇಂದ್ರ ಸರ್ಕಾರ. ಆದರೆ ಎಕ್ಸಿಕ್ಯೂಷನ್ ಬಾಡಿ ಯಾವುದಿರುತ್ತೆ ಅದೇ ಸಾಮಾನ್ಯವಾಗಿ ಅದರ ಲಾಭಗಳನ್ನು ಪಡ್ಕೊಳ್ಳೋವಂಥದ್ದು. ಎಲ್ಲ ರಾಜ್ಯಗಳು ಹೌದು, ಎಲ್ಲ ದೇಶದಲ್ಲೂ ಹೌದು, ಯಾವ ಅನುಮಾನವೂ ಇಲ್ಲ. ಇಲ್ಲಿ ಇದನ್ನು ಜಾರಿಗೆ ತರುವ ಸಂಸ್ಥೆ ರಾಜ್ಯ ಸರ್ಕಾರ. ಹೆಚ್ಚಿನ ಹಣವನ್ನು ಕೇಂದ್ರ ಸರ್ಕಾರವೇ ಕೊಟ್ಟಿರಬಹುದು, ನಾನು ಕೊಟ್ಟಿಲ್ಲ ಅಂತಲ್ಲ, ಕೊಟ್ಟಿದ್ದಾರೆ, ಅನುಮಾನನೇ ಇಲ್ಲ ಅದರಲ್ಲಿ. ಆದರೆ ಸ್ಕೀಮ್ನ ಯಾರದ್ದು ಅಂತ ನೋಡ್ತಾರೆ ಜನ, ಸ್ಟೇಟ್ದು ಅಂತಲೇ ನೋಡ್ತಾರೆ ಅದನ್ನು, ಸ್ಕೀಮ್ನ. ದಟ್ ಇಸ್ ದಿ ಪ್ರಾಬ್ಲಮ್. ಸೊ ಅನ್ನಭಾಗ್ಯ ಸ್ಕೀಮ್ಗೆ ಹೋಗೋಣ. ಯಾವ ಸ್ಕೀಮಕ್ಕೆ ಕ್ವಿಕ್ ಆಗಿ ಹೋಗ್ತೀನಿ. ಈಗ ಅನ್ನಭಾಗ್ಯ ಫಸ್ಟ್ ಸ್ಕೀಮ್, ಇದು ರಾಜ್ಯ ಸರ್ಕಾರದ ಫ್ಲಾಗ್ಶಿಪ್ ಸ್ಕೀಮ್. ಇದು ನನ್ನ ಪ್ರಕಾರದಲ್ಲಿ ಅನ್ನಭಾಗ್ಯ, ಕ್ಷೀರಭಾಗ್ಯ, ಶಾದಿ ಭಾಗ್ಯ, ವಿದ್ಯಾಸಿರಿ ಯಾವುದೂ ಅಲ್ಲ, ಇತರೆ ಅಂತಿದೆ. ಫಸ್ಟ್ ಲೆಟ್ ಮಿ ಟೇಕ್ ಅಪ್ ಅನ್ನಭಾಗ್ಯ. ಡಿಡ್ ಯು ಲೈಕ್ ಇಟ್? ನಿಮ್ಗದು ಒಪ್ಪಿಗೆ ಆಗಿದೆಯಾ ಈ ಸ್ಕೀಮ್ ಅಂದರೆ? ಎಸ್ ಅನ್ನೋದು ಎಕ್ಸ್ಟ್ರೀಮ್ಲಿ ಓವರ್ವೆಲ್ಮಿಂಗ್, ಬಿಯಾಂಡ್ ಮೈ ಎಕ್ಸ್ಪೆಕ್ಟೇಷನ್ ಆಲ್ಸೋ. 60% ಅಷ್ಟು ಜನ ದೇ ವಿಲ್ ಸೇ ಈ ಅನ್ನಭಾಗ್ಯ ಸ್ಕೀಮನ್ನು ಎಷ್ಟರ ಮಟ್ಟಿಗೆ ನಾವು ಒಪ್ಕೋತೀವಿ ಅನ್ನೋದು. ಕ್ಷೀರಭಾಗ್ಯ ನೋ, ವೆರಿ ಲಿಮಿಟೆಡ್ ಪರ್ಪಸ್ ಸರ್ವಾದಂಗೆ ಕಾಣಿಸ್ತಾ ಇದೆ. ಶಾದಿ ಭಾಗ್ಯ ಆಬ್ವಿಯಸ್ಲಿ ಅದು ಮೇಜರ್ ಇಂಪ್ಯಾಕ್ಟನ್ನು ಮಾಡಿದಾಗ ನನಗೆ ಗೊತ್ತಾಗ್ತಾ ಇಲ್ಲ. ವಿದ್ಯಾಸಿರಿ ಸರ್ಪ್ರೈಸಿಂಗ್ಲಿ ಒಂಚೂರಿದ್ರೆ ಯಾವುದೂ ಇಲ್ಲ ಅನ್ನೋದು, ಮತ್ತು ಈ ಥರ ಏನೋ ನೋಡಿದ್ದೀನಿ. ಅನ್ನಭಾಗ್ಯ ಸ್ಕೀಮ್ಗೆ ಆಮೇಲೆ ಬರ್ತೀನಿ. ನೆಕ್ಸ್ಟ್ ಪ್ರಶ್ನೆಗೆ ಬೇಗ ಕ್ವಿಕ್ಕಾಗಿ ಹೋಗ್ತೀನಿ, ಜನರಲ್ ಕ್ವಶನ್. ಐ ಹೋಪ್ ಮೈ ಗೆಸ್ಟ್ಸ್ ವಿಲ್ ವೆಯ್ಟ್ ಫಾರ್ ಮೀ. ಇನ್ನೊಂದು 4-5 ಜನರಲ್ ಕ್ವಶನ್ಸ್ ಇದೆ, ಮುಗಿಸ್ಕೊಟ್ಬಿಡ್ತೀನಿ, ಆಮೇಲೆ ನಿಮ್ಮ ಡಿಸ್ಕಷನ್ಗೆ ಬಂದ್ಬಿಡ್ತೀನಿ. ಅದರಲ್ಲಿ ಈ ಸರ್ಕಾರ ಅನ್ನಭಾಗ್ಯ ಸ್ಕೀಮ್ ಆಗಿದೆ ಅನ್ನೋದೇ ಆದರೆ ನೀವು ತಾನು ಕೊಟ್ಟಿರುವ ಭರವಸೆಗಳನ್ನು ಈಡೇರಿಸಿದೆಯಾ ಅನ್ನೋದು. ಇದರಲ್ಲಿ ಒಂದು ಸಣ್ಣ ಟಿಕ್ಲಿಶ್ ಐಡಿಯಾ ಇಟ್ಕೊಂಡ್ವಿ. ಗುಡ್ ಬ್ಯಾಡ್ ಅಗ್ಲಿ ಬೇಡ, ಲೆಟ್ ಅಸ್ ಸಿ ಮಿಡ್ಲ್ ಲೆವೆಲ್. ಈ ಗೋಡೆ ಮೇಲೆ ಕೂತ್ಕೊಂಡು ಈ ಕಡೆ ಹಾರೋರು ಏನಾದ್ರು ಒಂದು ಡಿಫ್ರೆಂಟ್ ಒಪಿನಿಯನ್ ಕೊಡ್ತಾರಾ ನೋಡೋಣ ಅನ್ನೋದಕ್ಕೆ ದಿ 4th ಕ್ಯಾಟಗರಿ ವಾಸ್ ಕ್ರಿಯೇಟೆಡ್.
ಎಲ್ಲವನ್ನೂ ಪೂರೈಸಿ ಸಂತೃಪ್ತನಾಗಿದ್ದೇನೆ ಆಹಾ ಅಂತ ಅನ್ನುವಂತಹ ವ್ಯಕ್ತಿಗಳು ಯಾರಿದ್ದೀರಿ? ಓಕೆ ಸರ್, ಸ್ವಲ್ಪ ಮಾಡಿದ್ದಾರೆ ಅಷ್ಟೇ ಅಂತಂದರೆ, ಸುಮಾರಾಗಿ ಮಾಡಿದ್ದಾರೆ, ಸುಮಾರಾಗಿ ಮೇಜರ್ ಎಲ್ಲ ಆಗಿದೆ, ಕೆಲವಾಗಿಲ್ಲ ಬಿಡಿ ಅಂತ ಅನ್ನೋರು ಒಂದು ಕ್ಯಾಟಗರಿ. ಏನೂ ಹೇಳಲ್ಲ, ಆಗಲ್ಲ ನಮ್ಮ ಕೈಲಿ ಅನ್ನೋಂಥವ್ರು 38% 35% ಜನ ಪೂರೈಸಿದೆ ಅನ್ನೋ ಅಭಿಪ್ರಾಯದಲ್ಲಿದ್ದಾರೆ. ಸ್ವಲ್ಪ ಮಟ್ಟಿಗೆ ಅನ್ನೋದು 39, ಬಹುತೇಕ ಪೂರೈಸಿದೆ ಅನ್ನೋದು ಒಂದು 22% ಇದ್ದರೆ, ಲುಕ್ ಎಟ್ ಇಟ್, ದೇ ಹ್ಯಾವ್ ಎ ಕ್ಲಿಯರ್ ಐಡಿಯಾ. ಏನೂ ಹೇಳಲ್ಲ ಅನ್ನೋರು ಜಸ್ಟ್ ಅರೌಂಡ್ 2%. ದೇ ರೆಫ್ಯೂಸ್ ಟು ಆನ್ಸರ್ ಅಂತಂದರೆ ಭಾಳ ಜನ ಆನ್ಸರ್ ಮಾಡೋದೇ ಇಲ್ಲ. ದೇ ಆರ್ ಆನ್ಸರಿಂಗ್, ನೋ ಡೌಟ್ ಅಬೌಟ್ ಇಟ್. ಇದು ಮೋಸ್ಟ್ ಕಾಂಟ್ರವರ್ಷಿಯಲ್ ಸ್ಕೀಮ್ ಇರಬಹುದು ನನ್ನ ಲೆಕ್ಕಾಚಾರದಲ್ಲಿ. ಇಂದಿರಾ ಕ್ಯಾಂಟೀನ್ ವಿಚಾರದಲ್ಲಿ ಬರೀ ಬೆಂಗಳೂರಿನಲ್ಲೇ ಮಾಡಿದ್ದರೂ ಈ ಸ್ಕೀಮು, ಈ ರಾಜ್ಯ ಸರ್ಕಾರ ಇತರೆ ಜಿಲ್ಲೆಗಳಿಗೆ ಈ ಸ್ಕೀಮ್ ತಲುಪಿಲ್ಲ ಅಂತಲ್ಲ ಹೆಸರು. ಅಟ್ಲೀಸ್ಟ್ ಬೇರೆ ಜಿಲ್ಲೆಯವ್ರಿಗೆ ಇದು ಯಾವ ಲಾಭನೂ ಆಗಿಲ್ಲ. ಲೆಟ್ ಮಿ ಮೇಕ್ ಇಟ್ ವೆರಿ ಕ್ಲಿಯರ್, ಬಿಕಾಸ್ ಅಲ್ಲಿ ಯಾವುದು ಇಂಟ್ರಾ ಕ್ಯಾಂಟೀನ್ ಆಗಿಲ್ಲ, ಅಲ್ಲಿ ಯಾರಿಗೂ ಜನಕ್ಕೆ ಅನ್ನ ಸಿಕ್ಕಿಲ್ಲ. ಬಟ್ ನೇಮ್ ವೈಸ್ ಸ್ಕೀಮ್ ಹೋದಂಗೆ ಕಾಣಿಸ್ತಾ ಇದೆ ಜನಗಳ ಹತ್ರಕ್ಕೆ. ಅರೌಂಡ್ ಒಂದು 29% ಜನ ಉತ್ತಮ ಯೋಜನೆ ಬಟ್ ಕಳಪೆ ನಿರ್ವಹಣೆ ಅನ್ನೋರು 13%. ಇದೊಂದು ಸ್ಪಷ್ಟವಾದ ಚುನಾವಣಾ ಗಿಮಿಕ್ ಅನ್ನೋರು ಒಂದು 16%. ಎಷ್ಟು ಇಂಟೆಲಿಜೆಂಟ್ ಆಗಿದ್ದಾರೆ ಅನ್ನೋಕ್ಕೆ ಜನ. ಹಿಂದಿನ ಪ್ರಶ್ನೆಯಲ್ಲಿ ಜಸ್ಟ್ 2% ಜನ ನಾವೇನು ಹೇಳಲ್ಲ ಅಂದವರು. ಲುಕ್ ಎಟ್ ದಿ ಸಡನ್ ರೈಸ್ ಆಫ್ ಏನು ಹೇಳಲ್ಲ ಅನ್ನೋರು, ಬಿಕಾಸ್ ದೇ ಆರ್ ನಾಟ್ ಬಾದರ್, ಬಿಕಾಸ್ ದ ಸ್ಕೀಮ್ ಹ್ಯಾಸ್ ನಾಟ್ ರೀಚ್ಡ್. ಇಟ್ಸ್ ಎ ವೆರಿ ಸಿಂಪಲ್ ಅನಾಲಜಿ. ಈ ಸ್ಕೀಮ್ ನಮ್ಮನ್ನು ತಲುಪದೇ ಇದ್ದಾಗ ನಾನೇನಿದೆ ಹೇಳೋವಂಥದ್ದು? ದೇರ್ ಇಸ್ ನಥಿಂಗ್. ಸೊ ನಾನೇನು ಹೇಳಲ್ಲ ಅದಕ್ಕೆ. ಲುಕ್ ಎಟ್ ದಿ ಹೈ ಪರ್ಸೆಂಟೇಜ್, 40% ಜನ ದೇ ವಿಲ್ ಸೇ ನೋ. ರಿವರ್ಸ್ ಬ್ಯಾಕ್ ಪ್ರಶ್ನೆಗೆ ಹೋಗಿದ್ದಿದ್ರೆ ಜಸ್ಟ್ 2% ಜನ ನಮ್ಗೆ ಅದನ್ನು ಹೇಳ್ತಾ ಇದ್ದಿದ್ದು, ಇಲ್ಲ ನಾವೇನು ಹೇಳೋಕ್ಕಾಗಲ್ಲ ಅದರಲ್ಲಿಂತ. ಬಟ್ ಇದರಲ್ಲಿ ಹಂಗಲ್ಲ. ಇದರಲ್ಲಿ ದೇ ವಿಲ್ ಸೇ ನಥಿಂಗ್ ಡೂಯಿಂಗ್. 29, 13, 16 ಆ್ಯಂಡ್ 39. ಏನು ಇದೆಲ್ಲ ಪರ್ಸೆಂಟೇಜ್ ಬಂದರೆ ಏನಾಗುತ್ತೆ ಇದರಿಂದ? ಸ್ಕೀಮ್ಗಳು ಹೆಂಗೆ ಎಫೆಕ್ಟ್ ಆಗಿದೆ ಸರ್ಕಾರದ ಮೇಲೆ ನೋಡಬೇಕಲ್ಲ. ಸಿದ್ದರಾಮಯ್ಯ ಸರ್ಕಾರದಲ್ಲಿ ನೀವು ಇಷ್ಟಪಡದಿರೋ ಅಂಶ ಏನು? ಭಾಳ ಸರಳವಾದ ಪ್ರಶ್ನೆ, ಆದರೆ ಭಾಳ ಡಿಫಿಕಲ್ಟ್ ಕ್ವಶನ್ ಟು ಆನ್ಸರ್. ಅದು ಭಾಳ ಜನರಲ್ ಪ್ರಶ್ನೆ ಅದು. ಆ್ಯಕ್ಚುಲಿ ಜನರ ಬಗ್ಗೆ ಒಂಥರ ಕಾಳಜಿನೇ ಕಾಣಲ್ಲ ಸಾರಿ ಗೌರ್ಮೆಂಟ್ನವ್ರಿಗೆ. ಅಂದರೆ ಒಂಥರ ಅನ್ಅಟ್ಯಾಚ್ಡ್ ಇದ್ದಾರೆ ನಮಗೆ ಅನ್ನೋರು 38%. ಜಾತಿ ಆಧಾರಿತ ಆಡಳಿತವನ್ನು ಮಾಡ್ತಾ ಇದೆ ಈ ಸರ್ಕಾರ ಅನ್ನೋದು ಒಂದು ಬಹುದೊಡ್ಡ ಆರೋಪ. ಅದರಲ್ಲಿ ಏನು ಅನುಮಾನನೇ ಇಲ್ಲ. ಅದರಲ್ಲಿ ಅಫ್ಕೋರ್ಸ್ ಚೀಫ್ ಮಿನಿಸ್ಟರ್ ಹೇಳ್ತಾರೆ ಪದೇ ಪದೇ ಇದು ಯಾವ ಜಾತಿಗೂ ಸೇರಿದ್ದಲ್ಲ, ಇದು ಹೆಚ್ಚು ಕಡಿಮೆ ಅಹಿಂದ ಅಷ್ಟೇನೆ, ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು ಅಂದರೆ ಕರ್ನಾಟಕ ಹೆಚ್ಚು ಕಡಿಮೆ 70% ಆಗೋದಂಗೆ, 65% ಆಗೋದಂಗೆ. ಆದರೂ ಜಾತಿ ಆಧಾರಿತವೇ ಅಂದರೆ ಎಸ್ ಇಂಡೀಡ್ ದಿಸ್ ಈಸ್ ಎ ಕ್ಯಾಸ್ಟ್ ಫಾಲೋಡ್ ಗೌರ್ನಮೆಂಟ್ ಅನ್ನೋದನ್ನು 34%. 13ರಿಂದ ಒಂದಷ್ಟು ಅಭಿವೃದ್ಧಿ ವಿಚಾರಕ್ಕೆ ಬಂದರೆ 19, ಏನು ಸರಿ ಇಲ್ಲ ಅನ್ನೋರು 7%. ಅಂದರೆ ಕ್ಲಾರಿಟಿ ಮತ್ತೆ ಜನಕ್ಕೆ ಬಿಲೋ 5%, 6%, 7% ಎಲ್ಲ ಕ್ವಶನ್ಸ್ಗೆ ಆನ್ಸರ್ ಬಂದುಬಿಟ್ರೆ, ನಾನು ಇಷ್ಟೊಂದು ತುಂಬ ಸರ್ವೆಗಳನ್ನು ನೋಡಿರೋದರಿಂದ ಹೇಳ್ತೀನಿ, ವೆರಿ ನೆಗ್ಲಿಜಿಬಲ್ ಪರ್ಸಂಟೇಜಸ್ ಅವು. ಇಟ್ ಡಸ್ ನಾಟ್ ಮ್ಯಾಟರ್ ಟು ಮಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಕಳೆದ 4 ವರ್ಷದಲ್ಲಿ ವಿಪಕ್ಷಗಳು ಸರಿಯಾಗಿ ಕಾರ್ಯನಿರ್ವಹಣೆ ಮಾಡಿದ್ಯಾ ಅನ್ನೋದು ಆಬ್ವಿಯಸ್ ಪ್ರಶ್ನೆ. ಕುಮಾರಸ್ವಾಮಿ ಪದೇ ಹೇಳ್ತಿರ್ತಾರೆ, ಕಳೆದ ಬಾರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಕಾರಣ ನಾನು. ಯಾಕೆ ಅಂದರೆ ಐ ಫಾಟ್ BJP. ದಿನ ಬೆಳಗಾದರೆ ನಾನು ಹಗರಣಗಳು ಮತ್ತು ಮಗದೊಂದು ಎಲ್ಲ ಹೋರಾಟಗಳನ್ನು ಮಾಡಿದೆ, ಅದರ ಲಾಭವನ್ನು ಕಾಂಗ್ರೆಸ್ ಪಡ್ಕೋತೆ ಹೊರತು ಕಾಂಗ್ರೆಸ್ನವ್ರದ್ದಲ್ಲ ಇದು ವಿಜಯ ಅನ್ನೋದು ಕುಮಾರಸ್ವಾಮಿ ಅವರ ವಾದ. ಪದೇ ಬರುತ್ತೆ ಈ ವಾದ. BJP ಅವ್ರನ್ನ ಕೇಳಿದ್ರೆ ನಾವಿಬ್ಬರು ಹೊಡೆದಾಡ್ಕೊಂಡ್ವಿ ಹಂಗಾಗಿ ಸೋತ್ಬಿಟ್ವಿ ಅಷ್ಟೇ ಅಂತ ಅವ್ರಂತಾರೆ. ಆದರೆ ವಿಪಕ್ಷಗಳು ಕೆಲಸವನ್ನು ಮಾಡಿದ್ವಾ ಅನ್ನೋದು ಭಾಳ ಮೇಜರ್ ಕ್ವಶನ್. ಫೇರ್ಲಿ ಸ್ಯಾಟಿಸ್ಫೈಡ್ ಅನ್ಸುತ್ತೆ ಜನ ದ ವೇ ಅಪೋಸಿಷನ್ ಪಾರ್ಟೀಸ್ ಹ್ಯಾವ್ ಬಿಹೇವ್ಡ್ ಇನ್ ಕರ್ನಾಟಕ ಅಂತ ಕಾಣುತ್ತೆ. ಅರೌಂಡ್ 51%. ಇಲ್ಲ ಅನ್ನೋದು 41%. ಇಟ್ಸ್ ಅ ಫೇರ್ ಗೇಮ್. ಅದು ನನ್ನ ಪ್ರಕಾರದಲ್ಲಿ ವಿಪಕ್ಷಗಳು ಕೆಲಸವನ್ನೇ ಮಾಡಿಲ್ಲ ಅನ್ನೋಕ್ಕಿಂತ ಮಾಡಿವೆ ಅನ್ನೋದು ಒಂದು ರೀತಿಯಲ್ಲಿ ಯಾವುದೇ ಸರ್ಕಾರಕ್ಕೆ ಡೆಮಾಕ್ರಸಿಗೆ ಶೋಭೆ ತರುವಂತಹ ಕೆಲಸ. ಯಾರು ಗೆಲ್ತಾರೆ ಸೋಲ್ತಾರೆ ಆಮೇಲಿನ ಪ್ರಶ್ನೆ. ಅಪೋಸಿಷನ್ ಕೆಲಸನೇ ಮಾಡಿಲ್ಲ ಅನ್ನೋದು ಜನಕ್ಕೆ ಅಭಿಪ್ರಾಯ ಬಂದುಬಿಟ್ರೆ ಒನ್ ಸೈಡೆಡ್ ಎಲೆಕ್ಷನ್ಸ್ಗಳಾಗೋಗ್ಬಿಡುತ್ತೆ. ಅಂದರೆ ಜನಕ್ಕೆ ಈ ಅಪೋಸಿಷನ್ ಪಾರ್ಟಿಗಳ ಎಕ್ಸಿಸ್ಟೆನ್ಸ್ ಬಗ್ಗೆನೇ ಡೌಟ್ ಬಂದುಬಿಟ್ಟಿವೆ ಅಂತ ಆಗೋಗುತ್ತೆ. ಇಫ್ ದೆ ಕನ್ಸಿಡರ್ ಅಪೋಸಿಷನ್ ಈಸ್ ಸ್ಟ್ರಾಂಗ್, ಅವರು ಅಕಸ್ಮಾತ್ ಪ್ರತಿಪಕ್ಷಗಳು ಶಕ್ತಿಯುತವಾಗಿ ಅಂದ್ಕೊಂಡ್ರೆ, ಶಕ್ತಿಶಾಲಿಯಾಗಿವೆ ಅಂದ್ಕೊಂಡ್ರೆ, ಬದಲಿ ಆಡಳಿತಕ್ಕೆ ಇವು ಯೋಗ್ಯವಿವೆ ಅಂತ ಅಂದ್ಕೊಳ್ಳೋದಾದರೆ ಈ ಅಭಿಪ್ರಾಯಗಳು ಬರುತ್ತೆ. ಇಲ್ಲದೆ ಇದ್ದರೆ ಭಾಳ ಕಡೆ ನೀವು ಹೋಗೋದಾದರೆ, ಫಾರ್ ಎಕ್ಸಾಂಪಲ್ ಗೋ ಟು ಉತ್ತರ ಪ್ರದೇಶ್, ಕಾಂಗ್ರೆಸ್ ಇಲ್ಲಿ ಪ್ರತಿಪಕ್ಷವಾಗಿ ಕೆಲಸ ಮಾಡಿದ್ಯಾ ಅಂತಂದರೆ ಅಮೇಝಿಂಗ್ ರಿಸಲ್ಟ್ ಬರುತ್ತೆ ನಿಮ್ಗಲ್ಲಿ. ರೆಕಗ್ನೈಸೇ ಮಾಡಲ್ಲ ಕಾಂಗ್ರೆಸ್ಸಿನವ್ರುಗಳು ಉತ್ತರ ಪ್ರದೇಶದಲ್ಲಿ ಜನ.
ಅಲ್ಲಿ ದೇ ವಿಲ್ ರೆಕಗ್ನೈಸ್ BSP ಇನ್ ಸಮಾಜವಾದಿ ಬೇಕಾರೆ, ಕಾಂಗ್ರೆಸ್ಸನ್ನು ರೆಕಗ್ನೈಸೇ ಮಾಡಲ್ಲ. ಇಲ್ಲಿ ಹಂಗಲ್ಲ, ರೆಕಗ್ನೈಸ್ ಮಾಡಿದ್ದಾರೆ ಜನ. ದೋ ಪರ್ಸನಲಿ ನಾನು ಐ ಎಮ್ ಎ ವೆರಿ ಅನ್ಹ್ಯಾಪಿ ಫೆಲೋ ಆಸ್ ಫಾರ್ ಅಸ್ ಅವರ್ ಅಪೋಸಿಷನ್ ಪಾರ್ಟೀಸ್ ಆರ್ ಕನ್ಸರ್ನ್. ದೇ ಕುಡ್ ಹ್ಯಾವ್ ಬಿನ್ ಲಿಟ್ಲ್ ಮೋರ್ ಅಗ್ರೆಸಿವ್ ಅನ್ನೋದು ನನ್ನ ವಾದ, ನನ್ನ ಪರ್ಸನಲ್ ವಾದ. ಇಟ್ ಹ್ಯಾಸ್ ನಥಿಂಗ್ ಟು ಡೂ ವಿತ್ ಸರ್ವೆ. ಆಲ್ ರೈಟ್, ನನಗೆ ಅದೊಂದು ಪಾಯಿಂಟ್ ಇದೆ. ಆಂತರಿಕ ಕಚ್ಚಾಟ BJPಗೆ ಪ್ರತಿಕೂಲ ಪರಿಣಾಮವನ್ನು ಬೀರುತ್ತಾ ಅನ್ನೋದು, ಇದು ಆ್ಯಕ್ಚುಲಿ ವರಿಯಿಂಗ್ ಆಗಬೇಕಾಗಿದ್ದು ಕಾಂಗ್ರೆಸ್ಗೆ. ಭಾಳ ವಿಚಿತ್ರ, ಎಕ್ಸ್ಟ್ರೀಮ್ಲಿ ವರಿಯಿಂಗ್ ಪಾಯಿಂಟ್ ಆಗಬೇಕಾಗಿದ್ದು ಕಾಂಗ್ರೆಸ್ಗೆ, JDSಗೆ ಅಲ್ಲ. JDSನಲ್ಲಿರೋ ಸಣ್ಣ ಪುಟ್ಟ ಇರುಸು ಮುರುಸುಗಳನ್ನು ಅವ್ರು ಬದಲಾಯಿಸ್ಕೊಂಡ್ಬಿಡ್ತಾರೆ, ಅವ್ರಿಗೆ ಗೊತ್ತಿದೆ, ಅವ್ರಿಗೆ ಮ್ಯಾನೇಜ್ ಮಾಡ್ತಾರೆ ಅದನ್ನು. ಕಾಂಗ್ರೆಸ್ಗೆ ಇದಿರಬೇಕಾಗಿತ್ತು, ಪರ್ಟಿಕ್ಯುಲರ್ಲಿ ಪರಮೇಶ್ವರು ಸಿದ್ದರಾಮಯ್ಯ ಗಲಾಟೆ ಅದು ಇದ್ದು ಅಂದ್ಕೊಂಡು ಇರಬೇಕಾಗಿತ್ತು. ವೆರ್ ಇಸ್ ದ ರಿವರ್ಸ್ ಹಸ್ ಹ್ಯಾಪಂಡ್. ತಿರುಮಂತ್ರ ಆಗೋದಂಗಿದೆ. ಯಡಿಯೂರಪ್ಪನವ್ರನ್ನ KJPಯಿಂದ ಭಾರತೀಯ ಜನತಾ ಪಕ್ಷಕ್ಕೆ ತಂದು ಅಧ್ಯಕ್ಷರಾದ ಆರಂಭದ ತಿಂಗಳುಗಳಲ್ಲಿ ಕಾಣಿಸಿದಂತಹ ಅತ್ಯುತ್ಸಾಹ ನಿಧಾನಕ್ಕೆ ಸಣ್ಣ ಕಾವಿ ಆಯಿತಾ ಅನ್ನೋ ಒಂದು ಅನುಮಾನ ಮೂಡುತ್ತೆ. ನಂಬರ್ 2, ಆ KJP ಮತ್ತು BJPಗಳ ಮರು ಹೊಂದಾಣಿಕೆ ಕೆಲಸ ಅಷ್ಟು ಚೆನ್ನಾಗಿ ಆಗಲಿಲ್ಲವೇನೋ ಅನುಮಾನಗಳನ್ನು ನಮ್ಮನ್ನು ಕಾಡುತ್ತವೆ. ನಂಬರ್ 3, ದ ಗ್ರೇಟೆಸ್ಟ್ ಡ್ಯಾಮೇಜ್ ಫಾರ್ BJP ಆಂತರಿಕ ಕಚ್ಚಾಟಕ್ಕೆ ಬಂದಾಗ ಈಸ್ ನಥಿಂಗ್ ಬಟ್ ಜೆಂಟ್ಲ್ಮನ್ ಕಾಲ್ಡ್ ಆರ್ ಎ ಮ್ಯಾನ್ ಕಾಲ್ಡ್ KS ಈಶ್ವರಪ್ಪ. ನೋ ಡೌಟ್ ಅಬೌಟ್ ಇಟ್. ಅದರಿಂದ ಲಾಭ ಏನಾಗುತ್ತೆ, ಪಕ್ಷಕ್ಕೆ ನಷ್ಟ ಏನಾಗುತ್ತೆ, ಈಶ್ವರಪ್ಪನವರೇ BJP ಸೋಲಿಸ್ಬಿಡ್ತಾರ, ಅವ್ರಿಗೆ ಅಷ್ಟು ಶಕ್ತಿ ಇದೆ ಅಂದರೆ ಇಲ್ಲ ಅಂತಲೇ ಹೇಳ್ತೀನಿ. ಬಟ್ ಆ ಕಿರಿಕಿರಿಗಳು, ಜಗಳಗಳು, ದಿನಾ ಬೆಳಗ್ಗೆ ಮಾಧ್ಯಮಗಳಲ್ಲಿ ಅದು ಬರೋದು, ಅದಕ್ಕೆ ಪ್ರತಿ ಚಳವಳಿಗಳು ಅಥವಾ ಸವಾಲುಗಳು ಅಥವಾ ಸಮಾವೇಶಗಳು ಅಥವಾ ಸಂಘಟನೆಗಳು, ಈ ಎಲ್ಲವೂ ಇಟ್ ಹ್ಯಾಸ್ ಹರ್ಟ್ BJP ಆ್ಯಸ್ ಫಾರ್ ಎಸ್ ಯೂನಿಟಿ ಈಸ್ ಕನ್ಸರ್ನ್ಡ್. ಜನಕ್ಕೆ ಒಂದು ಸಣ್ಣ ಅನುಮಾನ ವ್ಯಕ್ತವಾದಂಗೆ ಕಾಣುತ್ತೆ. ಅದೊಂದು ಪ್ರಶ್ನೆಯನ್ನು ಇಟ್ಟುಬಿಡ್ತೀನಿ. ವಿರಾಮದ ನಂತರ ಬಂದಿನ ಮೂರು ಪ್ರಶ್ನೆ ಉಳ್ಕೊಳತ್ತೆ, ಅದನ್ನು ಮುಗಿಸಿ ನನ್ನ ಅತಿಥಿಗಳ ಜೊತೆ ಚರ್ಚೆಗೆ ಹೋಗ್ಬಿಡ್ತೀನಿ. ಆಂತರಿಕ ಕಚ್ಚಾಟ BJP ಮೇಲೆ ಪರಿಣಾಮ ಬೀರುತ್ತಾ ಅಂದರೆ ಎಸ್ ಅಂತಾರೆ 57% ಜನ. ಬೀರತ್ತೆ ಇವರ ಮೇಲೆ ಹೀಗೆ ಇದ್ದರೆ. ನಾನು ಈ ಮಾತನ್ನು ಭಾಳ ಸರಿ ಕೇಳಿದ್ದೀನಿ. BJP ಅವ್ರು ಹಿಂಗೆ ಬಡ್ದಾಡ್ಕೊತಾ ಇದ್ರೆ ಅಷ್ಟೇ ಸರ್, ಏನೂ ಆಗಲ್ಲ ಇವ್ರಿಗೆ ಅಂತ ಅನ್ನೋ ಮಾತನ್ನು ಭಾಳ ಜನಸಾಮಾನ್ಯರು ತುಂಬ ಸರಳವಾಗಿ ಹೇಳೋದನ್ನು ಕೇಳಿಸ್ಕೊಂಡಿದ್ದೀನಿ. ದ್ಯಾಟ್ ಈಸ್ ದೇರ್ ಪ್ರಾಬಬಲ್ ಬಿಗ್ಗೆಸ್ಟ್ ಚಾಲೆಂಜ್ ಈಗ. ಕನ್ವಿನ್ಸ್ ಪೀಪಲ್ ಆಫ್ ಕರ್ನಾಟಕ ನಾವು ಯುನೈಟೆಡ್ ಅನ್ನೋದನ್ನು. ಐ ಡೋಂಟ್ ನೋ ಅದು ಹೆಂಗೆ ಮಾಡ್ತಾರೆ ಅಂತ. ಅಮಿತ್ ಶಾ ಬಂದು ಹೆದರ್ಸ್ಬಿಟ್ಟು ಹೋದ್ರು ಅಂತ ಒಂದು ಸ್ಟೇಟ್ಮೆಂಟ್ ಬಂದರೆ ಆಗಲ್ಲ. ಅದು ಜನಕ್ಕೆ ಫೀಲಿಂಗ್ ಬರಬೇಕು. ಆ ಒಮ್ಮತದಿಂದ ಇವರು ಬಂದಿದ್ದಾರೆ, ಒಗ್ಗಟ್ಟಿನಿಂದ ಇದ್ದಾರೆ ಅನ್ನೋ ಫೀಲಿಂಗ್ ಬರದೇ ಇದ್ದಾರೆ. ದಟ್ ಇಸ್ ಅ ಪಾಸಿಬಿಲಿಟಿ ಆಫ್ ಎ ಡೇಂಜರ್ ಫಾರ್ BJP. ಬಿಕಾಸ್ ಜನ ಹಿಂಗೆ ಬಡ್ದಾಡ್ತಾ ಇರ್ತಾರೆ, ಇವ್ರಿಗೇನು ಹಾಕೋದು ಅಂತ ಈ ಗೋಡೆ ಮೇಲೆ ಕೂತವ್ರು ಈ ಕಡೆ ಆ ಕಡೆ ಆಗ್ಬಿಡೋ ಚಾನ್ಸಸ್ ಇರುತ್ತೆ. ಇವ್ರನ್ನ ನಂಬಕ್ಕೆ ಬರಲಾಗ ಇಲ್ಲ ಅನ್ನೋದು 34%. ದಟ್ಸ್ ರಿಲೇಟಿವ್ಲಿ ಲೆಸ್ ಅಕಾರ್ಡಿಂಗ್ ಟು ಮೀ. 57% ಮುಂದೆ ಎಗೈನ್ ಏನು ಹೇಳಲ್ಲ ಅನ್ನೋರು 7% ನೀವು ನೋಟಿಸ್ ಮಾಡಿದ್ದೀರಿ. ಎಗೈನ್ ಜನಕ್ಕೆ ಕ್ಲಿಯರ್ ಒಪಿನಿಯನ್ ಇದೆ. ಯಾರು ಹೇಳಿದ್ರೆ ಏನು ಮೀಡಿಯಾನವ್ರು ಹೇಳಿದ ತಕ್ಷಣ ಆಗ್ಬಿಡತ್ತಾ, ಏನು ಮೀಡಿಯಾನವ್ರು ಹೇಳಿದ ತಕ್ಷಣ ಹಿಂಗೆ ನಡೆದು ಬಿಡುತ್ತಾ, ಹಂಗೆ ಪೊಲಿಟಿಕ್ಸು ಅಂತಂದರೆ ಹಂಗೆ ಅಲ್ಲದೆ ಇರಬಹುದು. ಆದರೆ ಜನರ ಅಭಿಪ್ರಾಯಗಳಿಗೆ ಒಂದು ಫೌಂಡೇಶನನ್ನು ಮೀಡಿಯಾಗಳು ಸೃಷ್ಟಿ ಮಾಡಿರುತ್ತವೆ, ಪ್ರಚಾರ ಸೃಷ್ಟಿ ಮಾಡಿರುತ್ತೆ. ಅದರ ಮೇಲೆ ಜನ ತಮ್ಮ ಅಭಿಪ್ರಾಯಗಳನ್ನು ಬದಲಾಯಿಸ್ತಾರೆ. ಮೀಡಿಯಾ ಹೇಳಿದ್ದನ್ನು ಕೇಳಲ್ಲ ಅವರು, ನಿಜ. ದಿಸ್ ಈಸ್ ವಾಟ್ ಹ್ಯಾಪನ್ಸ್ ಫಾರ್ ಎ ಪಾರ್ಟಿ. ತೋರಿಸದೇ ಇದ್ದರೆ ಒಗ್ಗಟ್ಟನ್ನು ಏನಾಗತ್ತೆ ಅನ್ನೋಕ್ಕೆ.